ಇವತ್ತಿನಿಂದಲೇ ಇಂಥವರಿಗೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ. ಹೋಟೆಲ್ ಊಟ ನಾಳೆಯಿಂದ ಬಂದ್ ಆಗಬಹುದು. ವೀಕ್ಷಕರೇ, ಈಗ ತಾನೇ ಬಂದ್ರು ದೊಡ್ಡ ಬ್ರೇಕಿಂಗ್ ನ್ಯೂಸ್. 45 ದಿನಗಳವರೆಗೂ ಗ್ಯಾಸ್ ಸಿಲಿಂಡರ್ ಸಿಗಲ್ವಾ? ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರದ ಹೊಸ ನಿಯಮಗಳು ಗ್ಯಾಸ್ ಸಿಲಿಂಡರ್ ಮೇಲೆ ಇವತ್ತಿನಿಂದಲೇ ಶುರು ಆಗ್ತಾ ಇದ್ದಾವೆ. ನೀವು ಕೂಡ ಗ್ಯಾಸ್ ಸಿಲಿಂಡರ್ ಗ್ರಾಹಕರಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಈಗಾಗಲೇ ಕರ್ನಾಟಕದಾದ್ಯಂತ ಹೋಟೆಲ್ಗಳಿಗೆ 10 ದಿನಗಳವರೆಗೂ ಗ್ಯಾಸ್ ಸಿಲಿಂಡರ್ ವಿತರಣೆ ಸಾಧ್ಯವೇ ಇಲ್ಲ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರವು ಕೂಡ ಗ್ಯಾಸ್ ಸಿಲಿಂಡರ್ ದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನು ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಇನ್ನು ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ. ವೀಕ್ಷಕರೇ, ನಿಮಗೂ ಕೂಡ ಖಾತೆಗೆ ಹಣ ಜಮೆ ಆಗಿರಬಹುದು. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ 27ನೇ ಕಂತು ಹಣದ ಬಗ್ಗೆ ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ನರೇಂದ್ರ ಮೋದಿಜಿಯವರು ಈ ಒಂದು ಬಿಕ್ಕಟ್ಟು LPG ಸಮಸ್ಯೆ, ಗ್ಯಾಸ್ ಸಮಸ್ಯೆಯನ್ನ ಕೊರೋನಾ ಕಾಲಕ್ಕೆ ಹೋಲಿಸಿದ್ದಾರೆ. ಹೌದು, ಕೊರೋನಾ ಸಮಯದಲ್ಲಿ ಜನರಿಗೆ ಎಷ್ಟು ಕಷ್ಟವಾಗಿದೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಕೇಂದ್ರ ಸರ್ಕಾರವು ಕೂಡ ಈ ಒಂದು ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಕೊರೋನಾ ರೀತಿಗೆ ಹೋಲಿಸಿದ್ದಾರೆ. ಇದೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಹೊಸ ಒಂದು ತೈಲ ವ್ಯೂಹಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೌದು, ಇರಾನ್ ತೈಲ ಸಂಪತ್ತಿನ ಹೃದಯದ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಅಲ್ಲೋಲ ಕಲ್ಲೋಲವಾಗುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಒಂದು ವೇಳೆ ಅಮೆರಿಕ ದೇಶ ಈ ಒಂದು ಭಾಗದಲ್ಲಿ ಏನಾದ್ರೂ ಒಂದು ಇರಾನ್ ದೇಶದಲ್ಲಿ ಅಟ್ಯಾಕ್ ಮಾಡಿದಲ್ಲಿ ದೊಡ್ಡ ಒಂದು ತಲೆನೋವು ಆಗ್ಬಹುದು ಅಂತಾನು ಕೂಡ ಹೇಳ್ಬೋದು. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ 2 ತಿಂಗಳ ನಂತರ ಭಾರಿ ವರ್ಷಧಾರೆ, ಭಾರಿ ಮಳೆ ಆಗೋ ಮುನ್ಸೂಚನೆ. ವೀಕ್ಷಕರೇ, ಒಟ್ಟು 8 ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಕೊಡಲಾಗಿದೆ. ಹೌದು ವೀಕ್ಷಕರೇ, 2 ರಿಂದ 3 ದಿನಗಳವರೆಗೂ ಕರ್ನಾಟಕದಲ್ಲಿ ಮಳೆ ಆಗಲಿದೆ. ಹಾಗಾದ್ರೆ ಯಾವ ಜಿಲ್ಲೆಗೆ ಮಳೆ ಆಗುತ್ತೆ ಅದು ಕೂಡ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಒತ್ತಿ. ವೀಕ್ಷಕರೇ, ಮೊದಲಿಗೆ ಗುಡ್ ನ್ಯೂಸ್ ಇಂದ ಶುರು ಮಾಡೋಣ. ನಂತರ ಗ್ಯಾಸ್ ಸಿಲಿಂಡರ್ ಯಾರಿಗೆ ಸಿಗಲ್ಲ ಅದ್ರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಹೋಟೆಲ್ ರೆಸ್ಟೋರೆಂಟ್ ಗಳ ಪರಿಸ್ಥಿತಿ ಹೇಗಿದೆ, ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ದಾರರಿಗೆ ಹೊಸ ನಿಯಮ ಆದ್ರೂ ಏನು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 27ನೇ ಕಂತು ಹಣವನ್ನ ಜಮೆಯನ್ನ ಮಾಡಲಾಗ್ತಾ ಇದೆ. ಹೌದು, ಈಗಾಗಲೇ ಎಲ್ಲಾ ಒಂದು ಅಕೌಂಟ್ಗಳಿಗೂ ಕೂಡ ಹಣ ಜಮೆ ಆಗೋ ಮೆಸೇಜ್ ಕೂಡ ಬರ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋ ಮುಗಿದ ಬಳಿಕ ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡಿಕೊಂಡು ನಂತರ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಮೊದಲಿಗೆ 26 ಕಂತು ಹಣವನ್ನ ಹಾಕಲಾಗಿತ್ತು. ಹೌದು, 25, 26 2 ಕಂತು ಕೂಡ ಒಟ್ಟಿಗೆ ಬಿಡುಗಡೆ ಮಾಡಲಾಗಿತ್ತು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂತ ಹೇಳಿ. ಈಗ 27ನೇ ಕಂತು ಯಾವ ತಿಂಗಳದ್ದು ಅಂತ ಸರ್ಕಾರ ಇನ್ನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಕೇವಲ ಕಂತಿನ ಹೆಸರನ್ನ ಕೊಟ್ಟಿದ್ದಾರೆ. ಆದ್ರೆ ವಿರೋಧ ಪಕ್ಷದವರು ಮೊದಲೇ ಹೇಳಿರುವ ಹಾಗೆ, ಅಂದ್ರೆ ಬಿಜೆಪಿ ಶಾಸಕರಾದಂತವರು ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರಶ್ನಾವಳಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸರ್ಕಾರ 30 ಕಂತು ಹಣ ಕೊಡಬೇಕು, 6 ಕಂತು ಮಾತ್ರ ಕೊಟ್ಟಿದೆ. ಹಾಗಾದ್ರೆ ಉಳಿದ 4 ಕಂತು ಹಣ ಯಾವಾಗ ಕೊಡ್ತಾರೆ ಅಂತಾನು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಅದರ ಬೆನ್ನಲ್ಲೇ ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಇನ್ನು 28, 29, 30 ಕಂತು ಕೂಡ ಹಣ ಬಿಡುಗಡೆ ಆಗ್ಬೇಕಾ? ಅಂದ್ರೆ ಇಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳದ್ದು ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಬಂದಿದ್ದಿಲ್ಲ. ಸದನದಲ್ಲಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ರು. ನಂತರ ಹಣ ಕೂಡ ಬಿಡುಗಡೆ ಆಯ್ತು, ಹಣ ಜಮೆ ಕೂಡ ಆಯ್ತು, ಓಕೆ. ಆದ್ರೆ ಈಗ ಯಾವ ಕಂತು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀರಾ ಅದು ಕೂಡ ಸರ್ಕಾರದಿಂದ ಇನ್ನೂ ಅಪ್ಡೇಟ್ ಬರ್ದಿಲ್ಲ. ಆದ್ರೂ ಕೂಡ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ವೀಕ್ಷಕರೇ, ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗಂತೂ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾವೇರಿ, ಹಾಸನ, ಕೊಡಗು, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಬೀದರ್, ಯಾದಗಿರಿ, ಕಲಬುರಗಿ, ಬೆಳಗಾವಿ, ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಚಾಮರಾಜನಗರ ಈ ಭಾಗದಿಂದಲೂ ಕೂಡ ನಮಗೆ ಕಮೆಂಟ್ಗಳು ಬಂದಿದ್ದಾವೆ ಹಣ ಬಂದಿದೆ ಅಂತ. ಆದ್ರೂ ಕೂಡ ತುಂಬಾ ಜನರು ಕೆಲವೊಂದು ಹಳ್ಳಿಗಳ ಹೆಸರಾಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ, ಅಥವಾ 2 ರಿಂದ 3 ದಿನ ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ. ಹಣ ಅಂತೂ ನಿಮಗೆ ಬಂದಿರುತ್ತೆ. ವೀಕ್ಷಕರೇ, ಇನ್ನು ಬಾಕಿ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಬಜೆಟ್ ನಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಂಹ ಪಾಲು ಕೊಡಲಾಗಿದೆ. 28,608 ಕೋಟಿ ರೂಪಾಯಿ ಎಲ್ಲಾ ಕಂತು ಹಣ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಕೂಡ ಕೊಡಲಾಗಿದೆ. ಇನ್ನು ಯಾರು ಕೂಡ ಗೃಹಲಕ್ಷ್ಮಿಯರು ಟೆನ್ಷನ್ ತಗೋಬಾರದು, ಚಿಂತೆ ಮಾಡಬಾರದು, ಎಲ್ಲ ಹಣ ಕೂಡ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ವೀಕ್ಷಕರೇ, ಕೇಂದ್ರ ಸರ್ಕಾರ ಈಗ ಒಂದು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದೆ. ಇಂಥವರಿಗೆ ನಾವು ಗ್ಯಾಸ್ ಸಿಲಿಂಡರ್ ಇನ್ ಮುಂದೆ ಕೊಡೋದಿಲ್ಲ, ಇದ್ರೂ ಕೂಡ ವಾಪಸ್ ಕೊಡ್ಬೇಕಂತೆ. ಹಾಗಾದ್ರೆ ಯಾರಿಗೆ ಇದು ಅನ್ವಯವಾಗುತ್ತೆ? ನಮ್ಮ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಈ ನಿಯಮ ಲಾಗು ಆಗ್ತಾ ಇದೆ ಇವತ್ತಿನಿಂದಲೇ ಅಂತಾನೂ ಕೂಡ ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ
ಅಡುಗೆ ಅನಿಲಕ್ಕೆ 2 ಟೈಪ್ ಕನೆಕ್ಷನ್ ಇದೆ, 2 ಟೈಪ್ ಸಂಪರ್ಕ ಇದೆ. ಒಂದನೇ ಟೈಪ್ ಅಂದ್ರೆ ನಾವೆಲ್ಲ ಬಳಸೋ ಗ್ಯಾಸ್ ಸಿಲಿಂಡರ್ 14.2 kg ಆಗಿರ್ಬೋದು, 19 kg ಆಗಿರ್ಬೋದು. ಮತ್ತೊಂದು PNG ಗ್ಯಾಸ್ ಸಂಪರ್ಕ ಅಂದ್ರೆ ಪೈಪ್ಡ್ ಲೈನ್ ನ್ಯಾಚುರಲ್ ಗ್ಯಾಸ್ ಅಂತ ನಾವು ಇದಕ್ಕೆ ಕರಿತೀವಿ. ನಮ್ಮ ದೇಶದಲ್ಲಿ LPG ಸಿಲಿಂಡರ್ ಕೊರತೆ ಎದುರಾಗಿರೋ ನಡುವೆ ಕೇಂದ್ರ ಸರ್ಕಾರ PNG ವ್ಯವಸ್ಥೆ ಅಂದ್ರೆ ನಿಮ್ಮ ಮನೆಗೂ ಕೂಡ ಪೈಪ್ಲೈನ್ ಮೂಲಕ ಗ್ಯಾಸ್ ಬರ್ತಾ ಇದ್ರೆ ಅಥವಾ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ನೀವೇನಾದ್ರೂ ಸಂಪರ್ಕ ಹೊಂದಿದ್ರೆ ಇನ್ ಮುಂದೆ ನಿಮ್ಮ ಮನೆಗೆ LPG ಸಿಲಿಂಡರ್ ಪಡೆಯುವಂತಿಲ್ಲ ಎಂಬುವ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಈ ಒಂದು ಬಗ್ಗೆ ಆದೇಶ ಹೊರಡಿಸಿರೋ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮನೆಗೆ PNG ಸಂಪರ್ಕ ಹೊಂದಿರುವವರು ತಮ್ಮಲ್ಲಿರುವ LPG ಸಿಲಿಂಡರ್ ಅನ್ನ ತಕ್ಷಣ ಮರಳಿಸಬೇಕು, ಅಂದ್ರೆ ವಾಪಸ್ ಗ್ಯಾಸ್ ಏಜೆನ್ಸಿಗೆ ಕೊಡಬೇಕು. ಅವರು ಹೊಸದಾಗಿ LPG ಪಡೆಯುವುದು ಸಾಧ್ಯವಿಲ್ಲ. ಸರ್ಕಾರಿ ತೈಲ ಕಂಪನಿಗಳು ಅಥವಾ ವಿತರಕರ ಮೂಲಕ PNG ಹೊಂದಿರುವವರಿಗೆ LPG ಸಿಲಿಂಡರ್ ಮರುಪೂರಣಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಗ್ರಾಹಕರು ಅಂದ್ರೆ PNG ಕನೆಕ್ಷನ್ ಹೊಂದಿದವರು LPG ಸಿಲಿಂಡರ್ ಅನ್ನು ಕೂಡ ಹೊಂದಲು ಸಾಧ್ಯವಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ಗೆ ಚಿಂತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಭರವಸೆ ಕೂಡ ಕೊಟ್ಟಿದೆ. ಚಿಂತೆ ಇರೋದು ಗ್ಯಾಸ್ ಸಿಲಿಂಡರ್ ಮಾತ್ರ ಅಂತ ಖುದ್ದು ಕೇಂದ್ರ ಸರ್ಕಾರ ಈಗ ಒಪ್ಪಿಕೊಂಡಿದೆ. ಅಷ್ಟು ಮಾತ್ರವಲ್ಲದೆ ಕರ್ನಾಟಕದಿಂದಲೂ ಕೂಡ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಂಡು ಬಂದಿದೆ. ಈಗಾಗಲೇ ಅಧಿಕೃತವಾಗಿ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಯುದ್ಧ ಕಾರಣಕ್ಕಾಗಿ ಗ್ಯಾಸ್ ಸಮಸ್ಯೆ ಇದೆ, ಇನ್ನು 10 ದಿನ ಹೇಗಾದ್ರೂ ಹೋಟೆಲ್ ಅವರು ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಏನಾದ್ರೂ ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಒಂದು ಅಧಿಕೃತವಾಗಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಒಂದು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ 30-40% ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಸದ್ಯಕ್ಕೆ ಹೋಟೆಲ್ಗಳಿಗೆ ಇಲ್ಲ ಅಂತ ಸರ್ಕಾರದಿಂದ ಅಪ್ಡೇಟ್ಗಳು ಬಂದಿದೆ. ಅಷ್ಟು ಮಾತ್ರವಲ್ಲದೆ ಮೊದಲಿಗೆ ಶಾಲೆಗಳಿಗೆ ಆಗಿರಬಹುದು, ಹಾಸ್ಪಿಟಲ್ಗಳಿಗೆ, ಅತ್ಯಗತ್ಯ ಸೇವೆಗಳಿಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇಲ್ಲ. ಹೋಟೆಲ್ ಮಾಲೀಕರು ಸ್ವಲ್ಪ ಸಮಾಧಾನದಿಂದ ಬೇರೆ ವ್ಯವಸ್ಥೆನ ಮಾಡ್ಕೋಬೇಕು. ಮತ್ತೆ 2 ಹಡಗುಗಳು ಬರಲಿದ್ದಾವೆ, ಅಂದ್ರೆ 2 ಹಡಗುಗಳಲ್ಲಿ ಅನಿಲ ಸಿಲಿಂಡರ್ ಬರುತ್ತೆ. ನಂತರ ಪ್ರತಿಯೊಂದನ್ನು ಕೂಡ ವಿತರಣೆ ಮಾಡ್ತೀವಿ, 10 ದಿನ ಸ್ವಲ್ಪ ಕಾಯ್ಬೇಕು ಅಂತ ಈಗಾಗಲೇ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇನ್ನು ತುಂಬಾ ಜನ ಗೊತ್ತೇ ಇಲ್ಲ, ಗ್ಯಾಸ್ ಸಿಲಿಂಡರ್ ಮಾತ್ರ ಅಲ್ಲ ವೀಕ್ಷಕರೇ, ನೀವು ಇಂಡಕ್ಷನ್ ಸ್ಟೋವ್ ಅನ್ನು ಕೂಡ ಬಳಸಬಹುದು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ 200 ಯೂನಿಟ್ ಉಚಿತ ಫ್ರೀ ಒಂದು ಕರೆಂಟ್ ಕೂಡ ವಿದ್ಯುತ್ ಕೂಡ ಸಿಗುತ್ತೆ. ಇಂಡಕ್ಷನ್ ಸ್ಟೋವ್ ಬಳಸೋದ್ರಿಂದ ಅಷ್ಟೊಂದು ವಿದ್ಯುತ್ ಖರ್ಚಾಗೋದಿಲ್ಲ. 5 ಲಕ್ಷ ಜನರು ಬಳಸಿದ್ರು ಕೂಡ ತೊಂದರೆ ಇಲ್ಲ ಅಂತ, ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಅಂತ ಹಿರಿಯ ಇಂಜಿನಿಯರ್ ಆದಂತವರು ಬೆಸ್ಕಾಂ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ವೀಕ್ಷಕರೇ, ನೀವು ಗ್ಯಾಸ್ ಬದಲಾಗಿ ಇಂಡಕ್ಷನ್ ಸ್ಟೋವ್ ಕೂಡ ಬಳಸಬಹುದು. ಮತ್ತೆ ಈ ಒಂದು ಯುದ್ಧ ಮುಂದುವರೆದ್ರೆ ಮುಂದೆ ಸ್ವಲ್ಪ ದಿನ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನೀವು ಪರ್ಯಾಯವಾಗಿ ಈ ಒಂದು ಗ್ಯಾಸ್ ಇಂಡಕ್ಷನ್ ಸ್ಟೋವ್ ಅನ್ನ ಬಳಸಬಹುದು. ಇದರ ನಿಮಗೆ ಏನಾದ್ರೂ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಈ ವಿಡಿಯೋ ಮೇಲೆ ಒಂದು ಪ್ರಾಡಕ್ಟ್ ಗಳನ್ನ ಟ್ಯಾಗ್ ಮಾಡಿದ್ದೇವೆ, ಅಲ್ಲಿಂದ ನೀವು ಇದನ್ನ ತಗೋಬಹುದು ವೀಕ್ಷಕರೇ. ಇದಕ್ಕಂದ್ರೆ ಗ್ಯಾಸ್ ನ ಬದಲಾಗಿ ತುಂಬಾ ಜನ ಇಂಡಕ್ಷನ್ ಸ್ಟೋವ್ ಕೂಡ ಬಳಕೆ ಮಾಡ್ತಾರೆ. ಈ ಒಂದು ಇಂಡಕ್ಷನ್ ಸ್ಟೋವ್ ನೀವು ಬಳಕೆ ಮಾಡೋದ್ರಿಂದ ಇದರಲ್ಲಿ ನಿಮಗೆ ಚಾ, ಕಾಫಿ, ಊಟ ಏನಾದ್ರೂ ಕೂಡ ನೀವು ರೆಡಿ ಮಾಡಬಹುದು. ಎಲ್ಲ ಕೂಡ ಕರೆಂಟ್ ಇಂದ ಯೂಸ್ ಆಗುತ್ತೆ, ಮನೆ ಕರೆಂಟ್ ಯೂಸ್ ಆಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇರಲ್ಲ. ಸೊ ವೀಕ್ಷಕರೇ, ನೀವು ಆರಾಮವಾಗಿ ತಗೋಬಹುದು. ನಿಮಗೆ ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಕೂಡ ಕಾಣ್ತಿರಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈಗಲೇ ತಗೊಳ್ಳಿ. ಯಾಕಂದ್ರೆ ಮುಂದೆ ಮತ್ತೆ ಇದರದ್ದು ಬೆಲೆ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ, ತುಂಬಾ ಡಿಮ್ಯಾಂಡ್ ಇದೆ. ಈಗ ಸದ್ಯಕ್ಕೆ ಅಂತೂ ಯುದ್ಧ ಮುಂದುವರೆದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ. ತುಂಬಾ ಜನ ಈಗಾಗಲೇ ಈ ಒಂದು ಇಂಡಕ್ಷನ್ ಸ್ಟೋವ್ಗೆ ಒಂದು ಚೇಂಜ್ ಆಗ್ತಾ ಇದ್ದಾರೆ, ಗ್ಯಾಸ್ ಸಿಲಿಂಡರ್ ಬದಲಾಗಿ ಇಂಡಕ್ಷನ್ ಸ್ಟೋವ್ಗೆ ಬರ್ತಾ ಇದ್ದಾರೆ. ಇನ್ನು ಗೃಹ ಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ಕೂಡ ಉಚಿತ ಒಂದು ಎಲೆಕ್ಟ್ರಿಸಿಟಿ ಕೂಡ ಇದೆ. ಸೊ ತುಂಬಾ ಜನ ಇಷ್ಟೊಂದು ಯೂಸ್ ಮಾಡಲ್ಲ, ಅವರು ಇದನ್ನ ಯೂಸ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ಒಂದು ಸಲಹೆಯನ್ನ ಕೊಡ್ತಾ ಇದ್ದೀವಿ, ಒಂದು ಪ್ರಾಡಕ್ಟ್ ಅನ್ನ ನಿಮಗೆ ರಿಕಮೆಂಡ್ ಮಾಡ್ತಾ ಇದ್ದೀವಿ. ಸೊ ವೀಕ್ಷಕರೇ, ನಿಮಗೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಲಿಂಕ್ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇದರದ್ದು ಲಿಂಕ್ ಇದೆ. ಈ ಒಂದು ಇಂಡಕ್ಷನ್ ಸ್ಟೋವ್ ಇಂದ ನೀವು ಮನೆಯಲ್ಲಿ ಅಡಿಗೆ ಕೂಡ ಮಾಡಬಹುದು, ಇದ್ರ ಮೇಲೆ ಏನು ಕೂಡ ಪ್ರಾಬ್ಲಮ್ ಇರಲ್ಲ, ಮತ್ತೆ ಶಾಕ್ ಕೂಡ ಹೊಡೆಯಲ್ಲ ಅದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನರೇಂದ್ರ ಮೋದಿಜಿ ಅವರು ಕೂಡ ಈ ಒಂದು LPG ಸಮಸ್ಯೆ, ಗ್ಯಾಸ್ ಸಮಸ್ಯೆಯನ್ನ ಈ ಒಂದು ಕೊರೋನಾ ಸಮಯದಲ್ಲಿ ಏನಾಗಿತ್ತು ನೋಡಿ ಅದಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆಯಿತು, ಎಲ್ಲ ಒಂದು ಅಸ್ತವ್ಯಸ್ತವಾಗಿತ್ತು, ಜನರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಸಮಯದಲ್ಲಿ. ಅದೇ ಒಂದು ಪರಿಸ್ಥಿತಿ ಭಾರತದಲ್ಲಿ ಏನಿತ್ತು ನೋಡಿ, ಅದನ್ನ ನಾವು ಪಾರಾಗಿ ಈಗ ಬಂದಿದ್ದೀವಿ. ಸೊ ಈ ಒಂದು LPG ಸಮಸ್ಯೆ ಕೂಡ ಅದೇ ರೀತಿ ನಾವು ಗೆಲ್ತೀವಿ, ಕೋವಿಡ್ ಟೈಪ್ ನಲ್ಲಿ ನಾವು ಇದನ್ನು ಕೂಡ ಗೆಲ್ತೀವಿ ಅಂತ ನರೇಂದ್ರ ಮೋದಿಜಿ ಅವರು ಒಂದು ಎಚ್ಚರಿಕೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನೆಲ್ಲ ಆಗಬಹುದು ಎಂಬುದಕ್ಕೆ ಇದು ನರೇಂದ್ರ ಮೋದಿಜಿ ಅವರ ಒಂದು ಹೇಳಿಕೆ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಮತ್ತೆ ವೀಕ್ಷಕರೇ, ಅಷ್ಟು ಮಾತ್ರವಲ್ಲದೆ ಇದನ್ನು ಕೂಡ ನಾವು ಗೆಲ್ತೀವಿ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹೀಗಾಗಿ ಜನರು ಯಾರು ಕೂಡ ಗಾಬರಿ ಆಗಬಾರ್ದು. ಕೇಂದ್ರ ಸರ್ಕಾರ ಭಾರತದ ಜನರ ಹಿತಾಸಕ್ತಿ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಬನ್ನಿ ಈಗ ಕೊನೆಯದಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಮತ್ತೆ 2 ತಿಂಗಳ ನಂತರ ಮಳೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಹೌದು, ಮತ್ತೆ ಆಲಿಕಲ್ಲು ಮಳೆ ಕೂಡ ಬರಲಿದೆ ಅಂತೆ. ಮುಂದಿನ 2 ದಿನದವರೆಗೂ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಬಹುದು. ನಮ್ಮ ರಾಜ್ಯದಲ್ಲಿ ಬೇಸಿಗೆ ಬಹುತೇಕ ಫೆಬ್ರವರಿ ತಿಂಗಳಲ್ಲಿ ಶುರುವಾಗಿದ್ದು ಎಲ್ಲರೂ ಕೂಡ ಈಗ ತುಂಬಾ ಬೇಸಿಗೆ ಝಳ ಝಳ ಅಂತ ಹೇಳ್ತಾ ಇದ್ದಾರೆ. ಈಗ ಮಾರ್ಚ್ ಮೊದಲ ವಾರದಿಂದಲೇ 2ನೇ ವಾರದಿಂದಲೇ ಮತ್ತೆ ಈಗ
ಒಂದು ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಬೀಳಲಿದೆ? ಮುಂದಿನ 2-3 ದಿನಗಳವರೆಗೂ ಧಾರವಾಡ, ರಾಣಿಬೆನ್ನೂರು, ಹರಿಹರ, ದಾವಣಗೆರೆ ಮತ್ತು ಈ ಭಾಗದಲ್ಲೂ ಕೂಡ ಮಳೆ ಬಂದಿದೆ. ಅಷ್ಟು ಮಾತ್ರವಲ್ಲದೆ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ ಈ ಭಾಗದಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಮಳೆ ಬಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಮುಖ್ಯವಾಗಿ ಮುಂದಿನ ಬರೋ ದಿನಗಳಲ್ಲಿ ಕೊಡಗು, ಮೈಸೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಉತ್ತರ ಕನ್ನಡ, ಉಡುಪಿ, ಗದಗ, ಹುಬ್ಬಳ್ಳಿ, ಧಾರವಾಡದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 4 ದಿನಗಳವರೆಗೂ ಗುಡುಗು ಸಹಿತ ಮಳೆ ಮುನ್ಸೂಚನೆ ಇದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು ಈ ಭಾಗದಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಹಾವೇರಿ, ಗದಗ, ಧಾರವಾಡ, ಕೊಪ್ಪಳ, ಶಿವಮೊಗ್ಗ, ಬೆಂಗಳೂರು ನಗರದಲ್ಲೂ ಕೂಡ ಲಘು ಮಳೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರೆಯಲಿದೆ. ಕೊನೆಯದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಅಲ್ಲೋಲ ಕಲ್ಲೋಲ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕೆಲಸ ಮಾಡಿದ್ದೆ ಆದಲ್ಲಿ ಎಲ್ಲಾ ದೇಶಗಳು ಕೂಡ ಇಲ್ಲಿ ಬೆಚ್ಚಿ ಬೀಳಿಸುತ್ತೆ ಅಂತಾನೆ ಹೇಳ್ಬಹುದು. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಈಗ 15 ದಿನಕ್ಕೆ ಕಾಲಿಟ್ಟಿದೆ. ಇರಾನ್ನ ತೈಲ ರಫ್ತಿನಲ್ಲಿ 90% ಇರಾನ್ ತೈಲ ರಫ್ತನ್ನು ನಿರ್ವಹಿಸೋ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಭೀಕರ ವಾಯುದಾಳಿ ನಡೆಸಿ ಎಲ್ಲಾ ಸೈನಿಕ ನೆಲೆಗಳನ್ನು ನಾಶ ಮಾಡಿದೆ. ಆದರೆ ಖಾರ್ಗ್ ದ್ವೀಪದಲ್ಲಿನ ತೈಲಗಾರರ ಮೇಲೆ ಅಮೆರಿಕ ದಾಳಿ ಮಾಡಿಲ್ಲ. ಇದರ ಬದಲಾಗಿ ಹೋರ್ಮಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಮಾಡಿದ್ರೆ ದ್ವೀಪದ ತೈಲ ಮೂಲ ಸೌಕರ್ಯಗಳ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ದ್ವೀಪದ ನಿಯಂತ್ರಣಕ್ಕೆ ಅಮೆರಿಕ ಯತ್ನಿಸುತ್ತಿದೆ ಎಂಬ ಶಂಕೆ ಕೂಡ ಶುರುವಾಗಿದೆ. ಹೋರ್ಮಜ್ ಜಲಸಂಧಿ ಓಪನ್ ಮಾಡಿದ್ರೆ ಯಾವ ದೇಶಕ್ಕೂ ಕೂಡ ತೈಲ ಆಘಾತ ಇರಲ್ಲ. ಪೆಟ್ರೋಲ್, ಡೀಸೆಲ್, ಅನಿಲ ಸಿಲಿಂಡರ್ ಏನು ಕೂಡ ಸಮಸ್ಯೆ ಇರಲ್ಲ. ಒಂದು ವೇಳೆ ಅಮೆರಿಕ ಅಧ್ಯಕ್ಷ ಇರಾನ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಓಪನ್ ಮಾಡಬೇಕು, ಯಾವುದೇ ದೇಶಗಳಿಗೂ ತೊಂದರೆ ಆಗಬಾರದು ಅಂತ. ಒಂದು ವೇಳೆ ಇರಾನ್ ಅವರು ಏನಾದ್ರೂ ಹೋರ್ಮಜ್ ಜಲಸಂಧಿ ಬಂದ್ ಮಾಡಿದ್ದೆ ಆದಲ್ಲಿ ಇರಾನ್ ದೇಶದ ಖಾರ್ಗ್ ದ್ವೀಪ ಅದರ ಮೇಲೆ ಎಲ್ಲಾ ಕೂಡ ಅವಲಂಬಿತರಾಗಿದೆ. ಆ ಒಂದು ತೈಲ ಘಟಕ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಖುಲ್ಲಂಖುಲ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಗೆ ಅಮೆರಿಕ ದಾಳಿ ಮಾಡಿದ್ರೆ ಎಲ್ಲಾ ತೈಲ ಸಂಸ್ಕರಣಾ ಘಟಕಗಳು ಧ್ವಂಸವಾಗೋಗುತ್ತೆ, ಅಲ್ಲೋಲ ಕಲ್ಲೋಲವಾಗೋಗುತ್ತೆ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಏನು ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಒಂದು ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸ್ವಲ್ಪ ಪ್ರಾಡಕ್ಟ್ಸ್ ಗಳ ಲಿಂಕ್ ಕೂಡ ಕಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ಚೆಕ್ ಮಾಡಿ, ಪರ್ಚೇಸ್ ಮಾಡಿ. ಬಾಯ್, ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.